ನಮಸ್ಕಾರ ಸ್ನೇಹಿತರೆ. ತೊಡೆ ಎಲ್ಲ ಬಿಸಿ ಆಗೋಗ್ಬಿಟ್ವು. 860 mm ವರೆಗೂ ಇನ್ಕ್ರೀಸ್ ಆಗುತ್ತೆ. ನನ್ನ ಕಾಲ್ ಕೂಡ ಇಷ್ಟೇ ಎಟ್ಕೋದು. ಫ್ಯೂಯಲ್ ಗೇಜ್ ಇಲ್ಲ. ಈ ಥರ ಟಾಲ್ ಬೈಕನ್ನ ಶಾರ್ಟ್ ರೈಡರ್ಸ್ ಯೂಸ್ ಮಾಡೋದು. ಇನ್ನು ಸಸ್ಪೆನ್ಷನ್ನು ಮಾನ್ಸ್ಟರ್ ಕಂಡಂಗೆ ಕಾಣುತ್ತೆ. ಹೀಟು ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಅರೌಂಡ್ 15 ಲಕ್ಷ ಏನೋ ಆಗುತ್ತೆ. ಚೂರು ಆಫ್ ರೋಡ್ ಮಾಡಿದ್ರೆ ಹಿಂಗೆ ಏನಿದ್ರು ಓಪನ್ ರೋಡ್ ಸಿಗಬೇಕು, ಫುಲ್ ಥ್ರಾಟಲ್ ಕೊಡಬೇಕು, ಆವಾಗಲೇ ಮಜಾ ಬರೋದು. ಇದನ್ನ ಸಾಕೋದು, ತೂತಾಗಿರೋ ಪಾಕೆಟು ಎರಡೂ ಒಂದೇ. ಏನ್ ನುಗ್ಗುತ್ತೆ. ಈ ತರ ಬಿಲ್ಡಿಂಗ್ ಕಟ್ಟಿ ಕಟ್ಟಿ ಬೆಂಗಳೂರಲ್ಲಿರೋ ನೀರೆಲ್ಲ ಖಾಲಿ ಆದ್ಮೇಲೆ ಎಲ್ಲಿಗೆ ಹೋಗೋದಪ್ಪ ನಾವು? ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ಪ್ರಣಾಮ ಮಾಡ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನ್ ತೋರ್ಸ್ಬೇಕಂತ ಹೊರಟಿರೋ ಗಾಡಿ ಡುಕಾಟಿ ಸ್ಕ್ರಾಂಬ್ಲರ್ ಡೆಸರ್ಟ್ ಸ್ಲೆಡ್. ನಾನು ಇವತ್ತು ಓಡಿಸ್ತಾ ಇರೋದು ಡುಕಾಟಿ ಸ್ಕ್ರಾಂಬ್ಲರ್ ಡೆಸರ್ಟ್ ಸ್ಲೆಡ್. ನನ್ನ ಸೆಗ್ಮೆಂಟಿನ ಬೈಕ್ ಅಂದ್ರೆ ನನಗೆ ಅಡ್ವೆಂಚರ್ ಟೂರರು, ಆಫ್ ರೋಡರು, ಸ್ಕ್ರಾಂಬ್ಲರ್ ಬೈಕ್ಗಳು ತುಂಬಾ ಇಷ್ಟ ಆಗುತ್ತೆ ಡ್ಯಾನ್ ಸ್ಪೋರ್ಟ್ಸ್ ಬೈಕು ಅಥವಾ ನೇಕೆಡ್ ಸ್ಪೋರ್ಟ್ಸ್ ಬೈಕ್ಗಳು ಕಂಪೇರ್ ಮಾಡಿದ್ರೆ. ಒಂದು ವಿಡಿಯೋ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ. ಎಷ್ಟು ಖರ್ಚಾಗತ್ತೆ ನೀವೇ ನೋಡಿ. ಪೆಟ್ರೋಲ್ ಹಾಕ್ಸ್ಬೇಕು, ನಮ್ಮ ಟೈಮ್ ಕೊಡಬೇಕು, ನಮ್ಮ ಕೆಲಸ ಎಲ್ಲ ಬಿಟ್ಟು ವಿಡಿಯೋ ಮಾಡಬೇಕು. ಅದಕ್ಕೆ ನಾನು ನಿಮಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೊಂದು ನೀವು ಮಾಡೋ ನಂಗೆ ಸಪೋರ್ಟು ಅಷ್ಟೇ. ಈ ಗಾಡಿ ಟೆಕ್ನಿಕಲ್ ಸ್ಪೆಕ್ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಇದರಲ್ಲಿರೋದು 803 ಏರ್ ಕೂಲ್ಡ್ ಟ್ವಿನ್ ಸಿಲಿಂಡರ್ ಇಂಜಿನ್. ಅದು ನಿಮಗೆ 72.8 PS ಪವರ್ ಪ್ರೊಡ್ಯೂಸ್ ಮಾಡಿದ್ರೆ 62.8 ಟಾರ್ಕ್ ನಿಮಗೆ ಸಿಗುತ್ತೆ. ನಿಮಗೆ ಟಾರ್ಕ್ 5750 ಹಾಗೆ ಫುಲ್ ಟಾರ್ಕ್ ಸಿಗೋದ್ರಿಂದ ಒಂದು ಒಳ್ಳೆ ಫುಲ್ ಇರುತ್ತೆ. ಆಫ್ ರೋಡ್ ಬೈಕ್ ಅಲ್ಲ, ಆ ರೀತಿ ಟಾರ್ಕ್ ಸೆಟ್ ಮಾಡಿದ್ದಾರೆ. ಸೀಟ್ ಹೈಟ್ ತುಂಬಾ ಮೇಜರ್ ಇದೊಳಗೆ. ಒಂದು 860 mm ವರೆಗೂ ಇನ್ಕ್ರೀಸ್ ಆಗುತ್ತೆ. 840 to 860. ಸೊ ಹಾಗಾಗಿ ಶಾರ್ಟ್ ರೈಡರ್ಸ್ ಗೆ ಕಷ್ಟ. ನಾನು ಕೂಡ ಶಾರ್ಟ್ ರೈಡರ್. ನನ್ನ ಕಾಲ್ ಕೂಡ ಅಷ್ಟೇ ಎಟ್ಕೋದು. ಅದು ಒಂದು ಸೈಡು, ಇನ್ನೊಂದು ಸೈಡು ಅಷ್ಟೇ ಎಟ್ಕೋದು. ಜಸ್ಟ್ ಟಚ್ ಆಗುತ್ತೆ ಅಷ್ಟೇ ಆ ಕಡೆ ಈ ಕಡೆ. ಸಿಕ್ಕಾಬಟ್ಟೆ ಹೈಟ್ ಗಾಡಿ. ಚಿಕ್ಕ ವರ್ಷನ್ ಇದೆಯಲ್ಲ ಐಕಾನ್ ಅಂತ, ಆ ಮಾಡಲು ಸ್ವಲ್ಪ ಸೀಟ್ ಹೈಟ್ ತುಂಬಾನೇ ಕಡಿಮೆ ಇದೆ. ಅದು 798 ಏನೋ mm ಇದೆ ಅಷ್ಟೇ. ಬಟ್ ಇದು ಡೆಸರ್ಟ್ ಸ್ಲೆಡ್ ಮಾತ್ರ ಸಿಕ್ಕಾಬಟ್ಟೆ ಹೈಟ್. ಈ ತರ ಟಾಲ್ ಬೈಕನ್ನ ಶಾರ್ಟ್ ರೈಡರ್ಸ್ ಯೂಸ್ ಮಾಡೋದು ಪ್ರಾಬ್ಲಮ್ ಅಲ್ಲ ಅಥವಾ ಆಗೋದಿಲ್ಲ ಅಂತಲ್ಲ. ಯಾರು ಬೇಕಾದ್ರೂ ಓಡಿಸ್ಬೋದು. ಸ್ವಲ್ಪ ಸ್ಕಿಲ್ಸ್ ಬೇಕಾಗತ್ತೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಬೇಕಾಗತ್ತೆ. ಈ ಥರ ಗಾಡಿ ನೋಡಿದಾಗ ಸ್ಪೀಡ್ ಓಡಿಸ್ಬಾರ್ದು ಅಂತ ಮನ್ಸಿಗೆ ಅನಿಸಿದ್ರು ನಮ್ಮ ಕೈಗಳು ಸುಮ್ಮನೆ ಇರೋದಿಲ್ಲ ನೋಡಿ. ಸ್ಪೀಡ್ ಓಡಿಸ್ಲೇಬೇಕನ್ಸತ್ತೆ. ಏನು ನುಗ್ಗುತ್ತೆ. ಇದರಲ್ಲಿರೋದು ಬ್ರೆಂಬೋ ಬ್ರೇಕ್ಸು. ಬ್ರೇಕಿಂಗ್ ಮಾತ್ರ ಸೆಕ್ಸಿ ಆಗಿದೆ. ನೀವು ಈ ಥರ ಗಾಡಿ ಇಟ್ಮೇಲೆ ನಿಧಾನ ಓಡಿಸ್ತೀನಿ, ಟ್ರಾಫಿಕಲ್ಲಿ ಓಡಿಸ್ತೀನಿ ಅಂದರೆ ಆಗೋದಿಲ್ಲ. ಏನಿದ್ರು ಓಪನ್ ರೋಡ್ ಸಿಗಬೇಕು, ಫುಲ್ ಥ್ರಾಟಲ್ ಕೊಡಬೇಕು, ಆವಾಗಲೇ ಮಜಾ ಬರೋದು. ಸಿಟಿಯಲ್ಲಿ ಓಡಿಸ್ತಾ ಇದ್ರೆ ತೊಡೆ ಎಲ್ಲ ಬಿಸಿ ಆಗೋಗ್ಬಿಟ್ಟು ಸಿಕ್ಕಾಬಟ್ಟೆ ಹೀಟು. ಹಾಗೆ ಅದು ಗಾಡಿ ಸಿಟಿಯೊಳಗೆ ಓಡಿಸೋಂಥ ಗಾಡಿಗಳಲ್ಲ ಇವು. ಇದ್ರ ಹೆಸರು ತಕ್ಕನಾಗೆ ಏನಾದ್ರು ಡೆಸರ್ಟಲ್ಲಿ ಓಡಿಸ್ಬಿಟ್ರೆ ಹೇಗಿರ್ಬೋದು ಫೀಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ರೀತಿ ಬಿಸಿ ಇಲ್ಲೇ ಆಗ್ತಾ ಇದೆ. ಇನ್ನು ಡೆಸರ್ಟಲ್ಲಿ ಏನಾದ್ರು ಓಡಿಸ್ಬಿಟ್ರೆ ಏನು ತೊಡೆಗಳೆಲ್ಲ ಬೆಂದು ಹೋಗ್ಬಿಟ್ಟು ತಂದೂರಿ ಆಗ್ಬಿಡುತ್ತಾ ಅಂತ. ನಾವೀಗ ಚಿಕ್ಕ 400cc ಗಾಡಿಗಳಲ್ಲೇ ಆಯಿಲ್ ಕೂಲ್ಡ್ ಕೇಳ್ತೀವಿ, ಆದ್ರೆ ಇದರಲ್ಲಿ 800cc ಇಂಜಿನ್ ಇದ್ರು ಇದರ ಏರ್ ಕೂಲ್ಡ್. ರೀಸನ್ ಏನಿರ್ಬೋದು ಅಂತೀರಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೊಂದು ಸ್ಕ್ರಾಂಬ್ಲರ್ ಟೈಪ್ ಬೈಕ್ ಆಗಿರೋದ್ರಿಂದ ಇದನ್ನ ಮಿನಿಮಿಲಿಸ್ಟಿಕ್ ಆಗಿ ಇಡಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇದರೊಳಗೆ ಲಿಕ್ವಿಡ್ ಕೂಲ್ಡ್ ಇಡೋದಿಲ್ಲ. ಲಿಕ್ವಿಡ್ ಕೂಲ್ಡ್ ಇಟ್ಟರೆ ಅದಕ್ಕೊಂದು ಟ್ಯಾಂಕ್ ಇಡಬೇಕಾಗತ್ತೆ. ಟ್ಯಾಂಕ್ ಇಟ್ಟು ಅದಕ್ಕೆ ಪೈಪು ಗೀಪು ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಅದು ವೆಯ್ಟ್ ಆಡ್ ಮಾಡುತ್ತೆ, ಪ್ಲಸ್ ಇಂಜಿನ್ ಕೂಡ ಕಾಂಪ್ಲಿಕೇಟ್ ಆಗುತ್ತೆ. ಗಾಡಿ ಮಿನಿಮಿಲಿಸ್ಟಿಕ್ ಆಗಿ ಇಡೋಕ್ಕೋಸ್ಕರ ಅದೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಡುಕಾಟಿ ಸ್ಕ್ರಾಂಬ್ಲರ್ ಡೆಸರ್ಟ್ ಸ್ಲೆಡ್ ತಂದ್ಮೇಲೆ ಒಂಚೂರು ಆಫ್ ರೋಡ್ ಮಾಡಿದ್ರೆ ಹಿಂಗೆ ಚೂರು ಆಫ್ ರೋಡ್ ಮಾಡ್ಕೊಬೋಣ. ಇಲ್ಲೆಲ್ಲ ಕಾಣ್ತಾ ಇದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಒಳ್ಳೆ ಓಡಿಸ್ಬೋದು. ಯಾಕೋ ಈ ಆಫ್ ರೋಡ್ ಮೇಲೆ ಸ್ವಲ್ಪ ಮನ್ಸು ಜಾಸ್ತಿ ಆಯಿತು, ಮತ್ತೆ ಹೋಗ್ತಾ ಇದ್ದೀನಿ. ಸ್ಟ್ಯಾಂಡಿಂಗ್ ಪೊಸಿಷನ್ನು ಸಖತ್ತಿದೆ, ಚೆನ್ನಾಗಿ ಓಡಿಸ್ಬೋದು. ಈ ಪೊಸಿಷನ್ ಓಡಿಸ್ಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ. ಗಾಡಿ ವೆಯ್ಟ್ ಇದೆ ಅನ್ನೋದೇ ಫೀಲ್ ಆಗಲ್ಲ. ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಗೊತ್ತಾ ನಿಂತ್ಕೊಂಡು.
ಇನ್ನು ಸಸ್ಪೆನ್ಷನ್ ಫ್ರಂಟ್ ಟು ಬ್ಯಾಕ್ ಎರಡು ಕ್ಯಾಬ್ ಅಲ್ಲ ಕಯಾಬಾ ಸಸ್ಪೆನ್ಷನ್ ಇದೆ. ಫುಲ್ಲಿ ಅಡ್ಜಸ್ಟಬಲ್, ಫ್ರಂಟ್ ಕೂಡ ಅಡ್ಜಸ್ಟಬಲ್, ರೇರ್ ಕೂಡ ಅಡ್ಜಸ್ಟಬಲ್. ಕಯಾಬಾ ಸಸ್ಪೆನ್ಷನ್ ಬಂದ್ಬಿಟ್ಟು ಜಾಪನೀಸ್ ಬ್ರಾಂಡ್ ಇಟಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾಕೆ ಬಂತು ಅನ್ನೋದು ಒಂಥರ ಡೌಟ್. ಇರ್ಲಿ, ಅದೇನಾರು ಇರ್ಲಿ, ಒಳ್ಳೆ ಸಸ್ಪೆನ್ಷನ್ ಆಕ್ಚುಲಿ ಕಯಾಬಾ ಸಸ್ಪೆನ್ಷನ್. ಇನ್ನು ಇದ್ರ ಫ್ಯೂಯಲ್ ಟ್ಯಾಂಕು 13.5 ಲೀಟರು, ಮೈಲೇಜ್ ಒಂದು 19 ಸಿಗುತ್ತೆ. ಇನ್ನು ಡುಕಾಟಿ ಅಪ್ಪ ಅಂದ್ರೆ ಇದ್ರ ಪೇರೆಂಟ್ ಕಂಪ್ನಿ ಲ್ಯಾಂಬೋರ್ಗಿನಿ ಅಪ್ಪ ಆಡಿ ಅಪ್ಪ ವೋಕ್ಸ್ ವ್ಯಾಗನ್ ಅನ್ಬಾರ್ದು, ಫೋಕ್ಸ್ ವ್ಯಾಗನ್. ಸೊ ಇದೆಲ್ಲ ಗ್ರೂಪ್ ವೋಕ್ಸ್ ವ್ಯಾಗನ್ಗೆ ಸೇರುತ್ತೆ. ಸೊ ಇದೆಲ್ಲದ್ರದ್ದು ಪೇರೆಂಟ್ ಕಂಪ್ನಿ ಡುಕಾಟಿ, ಲ್ಯಾಂಬೋರ್ಗಿನಿ, ಆಡಿ ಎಲ್ಲದ್ರದ್ದು ಪೇರೆಂಟ್ ಕಂಪ್ನಿ ಫೋಕ್ಸ್ ವ್ಯಾಗನ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಡುಕಾಟಿ ಬಂದ್ಬಿಟ್ಟು ಇಟಾಲಿಯನ್ ಆಟೋಮೊಬೈಲ್ ಕಂಪ್ನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇನಪ್ಪ, ಹಿಮಾಲಯನ್ ರೈಟ್ಸ್ ಪುಲ್ ಮಾಡ್ತಿದ್ರೆ ಇದು ಲೆಫ್ಟ್ ಪುಲ್ ಮಾಡ್ತಾ ಇದೆ. ಹಾಗೆ ಈ ರೈಟ್ ಸೈಡ್ ಪುಲ್ ಅನ್ನೋದು ಒಂದು ಇಶ್ಯೂ ಅಲ್ಲ, ಅದು ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಡೌನ್ ಆದಾಗ ಯಾವ ಕಡೆ ವೆಯ್ಟ್ ಇರುತ್ತೆ ಆ ಕಡೆ ಎಳೆದೇ ಇಳಿಯುತ್ತೆ. ಹಿಮಾಲಯನಲ್ಲಿ ಒಂದು 60 ಕಿಲೋಮೀಟರ್ಸ್ ಅಥವಾ 50-60 ಕಿಲೋಮೀಟರ್ ರೇಂಜ್ ಅಲ್ಲಿ ಬಂದಾಗ ಸ್ಪೀಡ್ ಡೌನ್ ಆಯ್ತು ಅಂತ ಹೇಳಿದ್ರೆ ರೈಟ್ ಸೈಡ್ ಪುಲ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಇಳಿತಾ ಇದೆ. ಹಾಗಂತ ಅದು ಇಶ್ಯೂ ಅಲ್ಲ, ಅದು ಒಂದು ಕ್ಯಾರೆಕ್ಟರ್. ಈ ಗಾಡಿ ಓನರು ನಂಗೆ ಹಳೆ ಪರಿಚಯ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಈ ಗಾಡಿ ಫೋಟೋದು. ಸೊ ನಂಗೆ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಆ ಗಾಡಿದೊಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಕೇಳಿದೆ, ಅವರು ಕೂಡ ಕೊಟ್ಟರು. ಎಲ್ಲರೂ ಕೊಡೋದಿಲ್ಲ, ಯೂಟ್ಯೂಬರ್ಸು ವ್ಲಾಗರ್ಸಿಗೆ ಗಾಡಿಗಳಿಂದ ಎಲ್ಲರೂ ಕೊಡೋದಿಲ್ಲ. ಇವರು ಮನಸ್ಪೂರ್ವಕವಾಗಿ ಫುಲ್ ಖುಷಿ ಪಟ್ಟು ಕೊಟ್ಟಿದ್ದಾರೆ, ಅವರಿಗೊಂದು ದೊಡ್ಡ ಥ್ಯಾಂಕ್ಸು. ಈ ಗಾಡಿಯ ಟಾಪ್ ಮಾಡಲು 12 ಲಕ್ಷ ಏನೋ ಇತ್ತು, ಈಗ ಇದು ಸ್ಟಾಪ್ ಆಗಿದೆ. ಇದ್ರ ತಮ್ಮ ಅಥವಾ ಅಣ್ಣ ಅನ್ಬೋದು. ಹೊಸ ಬೈಕ್ ಬಂದಿದೆ 1200 cc ಇದು. ಹೇಗೆ ಕಾಣುತ್ತೆ ನೋಡಿ, ಒಂಥರ ಮಾನ್ಸ್ಟರ್ ಕಂಡಂಗೆ ಕಾಣುತ್ತೆ. ರಾಯಲ್ ಎನ್ಫೀಲ್ಡ್ ಅವರೇ ಅಪ್ಡೇಟ್ ಆಗ್ಬಿಟ್ಟು ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ, ಬಟ್ ಈ ಗಾಡಿಯಲ್ಲಿ ಫ್ಯೂಯಲ್ ಗೇಜ್ ಇಲ್ಲ. ತುಂಬಾನೇ ಬೇಸಿಕ್ ಆಗಿರುವಂತಹ ಒಂದು LCD ಡಿಸ್ಪ್ಲೇ. ಇದರೊಳಗೆ ನಿಮ್ಗೆ RPM ಮೀಟರ್ ಇಲ್ಲಿ ಹೋಗ್ತಾ ಇದೆ, ಬಟ್ ಅದು ಸರಿಯಾಗಿ ಕಾಣೋದಿಲ್ಲ. ಅದು ಬಿಟ್ರೆ ಸ್ಪೀಡೋಮೀಟರ್ ಇದೆ, ಕಿಲೋಮೀಟರ್ ಇದೆ, ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋ ಡೀಟೇಲ್ಸ್ ತೋರಿಸೋದಷ್ಟೇ. ತುಂಬಾನೇ ಬೇಸಿಕ್ ಆಗಿರುವಂತಹ ಒಂದು ಡಿಸ್ಪ್ಲೇ. ಗಾಡಿ ಫೀಚರ್ಸು ಮಿನಿಮಲಿಸ್ಟಿಕ್ ಇರಬೇಕು, ಬಟ್ ಫ್ಯೂಯಲ್ ಗೇಜ್ ಇಲ್ಲದೆ ಅಷ್ಟು ಮಿನಿಮಲಿಸ್ಟಿಕ್ ಆಗಬಾರ್ದು ಅಲ್ವಾ. ಯಾವ ಗಾಡಿ ಯಾವ ಪರ್ಪಸಿಗೆ ಅಂತ ಬಿಟ್ಟಿರ್ತಾರೋ ಅದೇ ಪರ್ಪಸಿಗೆ ಯೂಸ್ ಮಾಡಿದ್ರೆ ಗಾಡಿ ಮೇಲೆ ಬೇಜಾರಾಗೋದಿಲ್ಲ, ಗಾಡಿ ನೆಗೆಟಿವ್ ಆಗಿ ಕಾಣಿಸೋದಿಲ್ಲ. ಅಡ್ವೆಂಚರ್ ಟೂರಲ್ಲಿ ತೊಗೊಂಡು ನಾನು ದಿನ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಇಲ್ಲ ಸ್ಕ್ರ್ಯಾಂಬ್ಲರು ಆಫ್ ರೋಡ್ ಬೈಕನ್ನು ದಿನ ಆಫೀಸಿಗೆ ತೊಗೊಂಡು ಹೋಗ್ತೀನಿ ಅಂದರೂ ಕಷ್ಟ ಆಗ್ಬೋದು. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಯಾವ ಗಾಡಿ ಮೇಲೂ ನೆಗೆಟಿವ್ ಫೀಲ್ ಬರೋದಿಲ್ಲ ಅನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ್ಯಕ್ಚುಲಿ ಈ ಗಾಡಿ ಸೇಲಿಗಿದೆ, ಇದ್ರ ಓನರ್ ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ಹಾಗಾಗಿ ಈ ಗಾಡಿನ ಸೇಲ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅವ್ರ ಇನ್ಸ್ಟಾ ID ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಬೇಡಿ. ಈ ಗಾಡಿನ ಮೇಂಟೈನ್ ಮಾಡ್ಬೋದು, ಅಫೋರ್ಡ್ ಮಾಡ್ಬೋದು, ಸಾಕ್ಬೋದು ಅನ್ನೋ ಕೆಪಬಿಲಿಟಿ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಕೂಡ ಈ ಗಾಡಿನ ಸಾಕಾಗೋದಿಲ್ಲ. ಇದನ್ನ ಸಾಕೋದು, ತೂತಾಗಿರೋ ಜೋಬ್ ಇಟ್ಕೊಳ್ಳೋದು ಎರಡೂ ಒಂದೇ. ಈ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಹೇಗಪ್ಪ ಅಂದ್ರೆ, ಕಾರ್ ತಗೊಳ್ಳೋ ಕನ್ಸಿರುತ್ತೆ, ತಗೊಳಕ್ಕಾಗೋದಿಲ್ಲ. ಬೈಕ್ ತಗೊಳ್ಳೋ ಕನ್ಸಿರುತ್ತೆ, ಅದನ್ನು ತಗೊಳಕ್ಕಾಗೋದಿಲ್ಲ. ತಗೊಳಕ್ ಅವ್ರ ಹತ್ರ ದುಡ್ಡಿರಲ್ಲ ಅಂತಲ್ಲ, ದುಡ್ಡಿನ ಜೊತೆ ಒಂದಿಷ್ಟು ಜವಾಬ್ದಾರಿನೂ ಇರುತ್ತೆ. ಆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಆ ಕನ್ಸುಗಳು ಮರೀಚಿಕೆ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ವಯಸ್ಸಾಗ್ತಾ ಆ ಗಾಡಿ ತಗೊಳ್ಳೋ ಕನ್ಸಾಗ್ಬಿಟ್ಟಿರುತ್ತೆ. ಇದಕ್ಕೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನಿಮ್ಮ ಕನ್ಸನ್ನು ಮರಿಬೇಡಿ, ಅದಕ್ಕೆ ಹಾಕ್ತಾ ಇರೋವಂಥ ಶ್ರಮನ ಬಿಡಬೇಡಿ. ಒಂದಲ್ಲ ಒಂದಿನ ನಿಮ್ಮ ಕನಸು ಈಡೇರುತ್ತೆ, ನಿಮ್ಮ ಕೈಯಲ್ಲಿ ಆ ಗಾಡಿ ಕೀ ಇರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ